ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಪೋಸ್ಟ್ಗ್ರೆ SQL ನ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತೀವಿ. ಈ ಒಂದು ಟೂಲ್ ಯಾಕೆ ಬೇಕಾಗುತ್ತಂದ್ರೆ ನಾವು ಆಲ್ರೆಡಿ SQL ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ ಅಂದ್ರೆ ಕೆಲವೊಂದು ಟಾಪಿಕ್ ಗಳನ್ನ ನೋಡ್ಕೊಂಡಿದೀವಿ ಅಲ್ವಾ. ಡೇಟಾ ಅಂದ್ರೆ ಏನು, ಡೇಟಾ ಬೇಸ್ ಅಂದ್ರೆ ಏನು, SQL ನ ಯಾಕೆ ಯೂಸ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಮಾಂಡ್ಸ್ ಗಳನ್ನ ಥಿಯರಿಟಿಕಲ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ನಾವು ಜಸ್ಟ್ ಥಿಯರಿಟಿಕಲ್ ಆಗಿ ತಿಳ್ಕೊಂಡ್ರೆ ಸಾಕಾಗತ್ತಾ? ಇಲ್ಲ, ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗತ್ತದೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ. ಸೊ ಆ ರೀತಿ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಟೂಲ್ ಬೇಕಾಗತ್ತಲ್ವಾ. ಅದಕ್ಕೋಸ್ಕರ ನಮ್ಮ ಈ ಒಂದು ಚಾನಲ್ನಲ್ಲಿ ನಾವು ಪೋಸ್ಟ್ಗ್ರೆ SQL ಟೂಲ್ ಅನ್ನು ಯೂಸ್ ಮಾಡಿಬಿಟ್ಟು ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಈ ಒಂದು ಪೋಸ್ಟ್ಗ್ರೆ SQL ನ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಈ ಒಂದು ಲಿಂಕ್ ನ ನಿಮ್ಮ ಬ್ರೌಸರ್ ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಡೌನ್ಲೋಡ್ ದ ಇನ್ಸ್ಟಾಲರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಾವು ವಿಂಡೋಸ್ ಅಲ್ಲೇ ವರ್ಕ್ ಮಾಡೋದ್ರಿಂದ ಅದಕ್ಕೆ ಯಾವ exe ನ ಯೂಸ್ ಮಾಡಬೇಕಾಗತ್ತೆ, ವಿಂಡೋಸ್ ದೇ ವರ್ಷನ್ ಅನ್ನ ಯೂಸ್ ಮಾಡಬೇಕಾಗತ್ತಲ್ವಾ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಒಂದು ಡೌನ್ಲೋಡ್ ಬಟನ್ ಅನ್ನ. ಸೊ ಇದನ್ನ ಕ್ಲಿಕ್ ಮಾಡಿದಾಗ exe ಫೈಲ್ ಡೌನ್ಲೋಡ್ ಆಗ್ತಾ ಇದೆ. ಇದು ಪೋಸ್ಟ್ಗ್ರೆ SQL ನ exe ಫೈಲ್ ಡೌನ್ಲೋಡ್ ಆಗ್ತಾ ಇದೆ. ಅದು ಕಂಪ್ಲೀಟ್ ಡೌನ್ಲೋಡ್ ಆದ್ಮೇಲೆ ಅದನ್ನ ನಾವು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಓಕೆ, ಇವಾಗ ಫೈಲು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೀನಿ. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಕೂಡಲೇ ನನ್ನ ಒಂದು ಲ್ಯಾಪ್ಟಾಪ್ ನಲ್ಲಿ ಡೂ ಯು ವಾಂಟ್ ಟು ಅಲೋ ದಿಸ್ ಆಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ನಾನು ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇಲ್ಲ, ಬ್ಲಾಂಕ್ ಆಗಿ ಕಾಣುತ್ತೆ. ನಾನು ಎಸ್ ಅಂತ ಕ್ಲಿಕ್ ಮಾಡಿದೆ. ಲೋಡ್ ಆಗ್ತಿದೆ. ವೆಲ್ಕಮ್ ಟು ದ ಪೋಸ್ಟ್ಗ್ರೆ SQL ಸೆಟಪ್ ವಿಜಾರ್ಡ್. ನೆಕ್ಸ್ಟ್, ಇಲ್ಲಿ ಇನ್ಸ್ಟಾಲೇಷನ್ ಡೈರೆಕ್ಟರಿ ಪಾತ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು. ನಾನೇನು ಚೇಂಜ್ ಮಾಡ್ತಾ ಇಲ್ಲ, ಅದು ಪ್ರೋಗ್ರಾಮ್ ಫೈಲ್ಸ್ ನಲ್ಲೇ ಸೇವ್ ಆಗಿರಲಿ. ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ನಮ್ಗೆ ಏನೇನು ಬೇಕು ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಪೋಸ್ಟ್ಗ್ರೆ ಬೇಕು, PG ಅಡ್ಮಿನ್ ಕೂಡ ಬೇಕು, ಕಮಾಂಡ್ ಲೈನ್ ಟೂಲ್ಸ್ ಕೂಡ ಬೇಕಾಗತ್ತೆ ನಮಗೆ. ಅದಕ್ಕೋಸ್ಕರ ಇದಿಷ್ಟನ್ನು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಬಿಲ್ಡರ್ ಬೇಡ ಅನ್ಸುತ್ತೆ, ಅನ್ಚೆಕ್ ಮಾಡ್ತಾ ಇದ್ದೀನಿ. ಸೊ ಪೋಸ್ಟ್ಗ್ರೆ SQL, PG ಅಡ್ಮಿನ್ 4 ಮತ್ತೆ ಕಮಾಂಡ್ ಲೈನ್ ಟೂಲ್ಸ್ ಇದು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಮೂರನ್ನ ಚೆಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಇವಾಗ ನಾವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. ಪೋಸ್ಟ್ಗ್ರೆ ಐ ಥಿಂಕ್ ಪೋಸ್ಟ್ಗ್ರೆ SQL ಸರ್ವರ್ಗೆ ಏನು ಬೇಕಾದರೂ ಕೊಡ್ಬೋದು. ನಾನಿಲ್ಲಿ ಟೆಸ್ಟ್ ಎಟ್ 1 2 3 ಅಂತ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಬೇಕು ಅದನ್ನ ಕೊಟ್ಕೊಳ್ಳಿ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಪೋರ್ಟ್ ಕಾನ್ಫಿಗರೇಷನ್. ಪ್ಲೀಸ್ ಸೆಲೆಕ್ಟ್ ದ ಪೋರ್ಟ್ ನಂಬರ್ ದ ಸರ್ವರ್ ಶುಡ್ ಲಿಸನ್ ಆನ್. ಸೊ ನಮ್ಮ ಈ ಒಂದು SQLಗೆ 5432 ಬೇಕಾಗುತ್ತೆ. ಸೊ ನಾನು ಇಲ್ಲಿ 5432 ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ದೆನ್ ನೆಕ್ಸ್ಟ್, ನಾಟ್ ಅವೈಲೇಬಲ್. ಓಕೆ, ಸೊ 5434 ಇತ್ತಲ್ವಾ, ಅದನ್ನೇ ಹಾಕ್ತಾ ಇದ್ದೀನಿ. ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ. 5434 ನಿಮ್ದ್ರಲ್ಲಿ 5432 ಇದ್ರೆ ಅದರಲ್ಲೂ ಕೂಡ ಚೆಕ್ ಮಾಡಿ, ಇಲ್ಲಾಂದ್ರೆ 5434 ನಲ್ಲೇ ಚೆಕ್ ಮಾಡಿ ನೋಡೋಣ. ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ಚೆಕ್ ಮಾಡಿದ್ರಾಯ್ತು. ಸೊ ನೆಕ್ಸ್ಟ್, ಇದು ಕೂಡ ಲೋಕಲ್ ಇದೇ ಇರ್ಲಿನಿ, ಡಿಫಾಲ್ಟ್ ಆಗೇ ಇರಲಿ, ಚೇಂಜ್ ಏನು ಮಾಡ್ತಾ ಇಲ್ಲ ನಾನು. ನೆಕ್ಸ್ಟ್, ಸೊ ನೆಕ್ಸ್ಟ್, ಸೊ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಐ ಥಿಂಕ್ 5 to 10 minutes ತಗೊಳತ್ತೆ ಅನ್ಸುತ್ತೆ. ಫಿನಿಶ್ ಆದ್ಮೇಲೆ ನೋಡೋಣ. ಸೊ ಇವಾಗ ಇದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನಾನು ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲೇಷನ್ ಫಿನಿಶ್ ಆದ್ಮೇಲೆ ಇಲ್ಲಿ ಬಂದು ನಾವು ಸರ್ಚ್ ಮಾಡಬೇಕು. PG ಅಡ್ಮಿನ್ ಅಂತ ಇಲ್ಲಿ ಬಂದಿದೆ ನೋಡಿ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ.
ಸೊ ಬಂತು. ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಿದೆ. ಸೊ ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಪೋಸ್ಟ್ಗ್ರೆ ಎಸ್ಕ್ಯೂಎಲ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ವಿ. ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಅಲ್ಲಿ PG ಅಡ್ಮಿನ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ವಿ ಅಲ್ವಾ. ಸೊ ಅದನ್ನ ಇವಾಗ ನಾವು ಓಪನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಕಾಣ್ತಾ ಇರುವ ಹಾಗೆ PG ಅಡ್ಮಿನ್ ಅನ್ನೋದು ಏನು, ಮ್ಯಾನೇಜ್ಮೆಂಟ್ ಟೂಲ್ ಫಾರ್ ಪೋಸ್ಟ್ಗ್ರೆ ಎಸ್ಕ್ಯೂಎಲ್. ಅದಕ್ಕೋಸ್ಕರ ನಮಗೆ PG ಅಡ್ಮಿನ್ ಬೇಕಾಗತ್ತೆ. ಓಪನ್ ಆಗ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ತಿದೆ. ಓಕೆ, ಓಪನ್ ಆದ್ಮೇಲೆ ನಮಗೆ ಸ್ಕ್ರೀನ್ ಈ ರೀತಿ ಕಾಣುತ್ತೆ. ಇಲ್ಲಿ ನಾವು ಸರ್ವರ್ಗೆ ಹೋಗಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಯಾವ ಎಲ್ಲ ಪೋಸ್ಟ್ಗ್ರೆ ಎಸ್ಕ್ಯೂಎಲ್ ನ ಇನ್ಸ್ಟಾಲ್ ಮಾಡಿರ್ತೀವಲ್ಲ ಆ ಆಪ್ಷನ್ಸ್ಗಳು ಇಲ್ಲಿ ನಮಗೆ ಕಾಣುತ್ತೆ. ನಾವು ಈಗ ನಾನು ವಿಡಿಯೋದಲ್ಲಿ ತೋರಿಸಬೇಕಾದ್ರೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದು ಪೋಸ್ಟ್ಗ್ರೆ ಎಸ್ಕ್ಯೂಎಲ್ 18 ಅಂತ. ಬಟ್ ಇಲ್ಲಿ 13 ಮತ್ತೆ 17 ಯಾಕೆ ತೋರಿಸ್ತಿದೆ ಅಂದ್ರೆ ಅದನ್ನ ನಾನು ಆಲ್ರೆಡಿ ಹಿಂದೊಮ್ಮೆ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದನ್ನ ನಾನು ಅನ್ಇನ್ಸ್ಟಾಲ್ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಈ ಎರಡು ಆಪ್ಷನ್ಗಳು ಕೂಡ ಕಾಣ್ತಾ ಇದೆ. ಮೇ ಬಿ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ನೀವು ಪೋಸ್ಟ್ಗ್ರೆ ಎಸ್ಕ್ಯೂಎಲ್ 18 ಮಾತ್ರ ಇನ್ಸ್ಟಾಲ್ ಮಾಡಿದ್ರೆ ಅದು ಮಾತ್ರ ಕಾಣುತ್ತೆ. ಸೊ ಆಮೇಲೆ ನಾವೇನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ನ ಕೇಳುತ್ತೆ. ಅದು ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಪಾಸ್ವರ್ಡ್ ನ ಕೊಟ್ಟಿದೀವಲ್ವಾ, ಅದನ್ನೇ ಇಲ್ಲಿ ಹಾಕಿ ಓಕೆ ಮಾಡಬೇಕು. ನಿಮ್ಗೆ ಪಾಸ್ವರ್ಡ್ ನ ಸೇವ್ ಮಾಡ್ಕೋಬೇಕು ಅಂದ್ರೆ ಪದೇ ಪದೇ ಅದನ್ನ ಓಪನ್ ಮಾಡಿದಾಗ ಎಲ್ಲ ಪಾಸ್ವರ್ಡ್ ಕೊಡೋದು ಇಷ್ಟ ಇಲ್ಲ ಅಂದ್ರೆ ಸೇವ್ ಪಾಸ್ವರ್ಡ್ ಅಂತ ಕೊಡ್ಬೋದು. ನಾನು ಸದ್ಯಕ್ಕೆ ಕೊಡ್ತಾ ಇಲ್ಲ, ಜಸ್ಟ್ ಪಾಸ್ವರ್ಡ್ ನ ಎಂಟರ್ ಮಾಡಿ ಓಕೆ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಮಗೆ ಸ್ಕ್ರೀನ್ ಕಾಣುತ್ತೆ. ಸೊ ನೋಡಿ, ಡೇಟಾಬೇಸಸ್, ಪೋಸ್ಟ್ಗ್ರೆ ಎಸ್ಕ್ಯೂಎಲ್ ಡೇಟಾಬೇಸ್, ಇದ್ರೊಳಗಡೆ ಈ ರೀತಿಯೆಲ್ಲ ಆಪ್ಷನ್ಸ್ಗಳಿರುತ್ತೆ. ಫುಲ್ ಸ್ಕ್ರೀನು ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇವತ್ತು ನಮಗೆ ಗೊತ್ತಾಗಿದೆ ಪೋಸ್ಟ್ಗ್ರೆ ಎಸ್ಕ್ಯೂಎಲ್ ನ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು, PG ಅಡ್ಮಿನ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ. ಡೀಟೇಲ್ಡ್ ಆಗಿ ಮುಂದಿನ ವಿಡಿಯೋಗಳಲ್ಲಿ, ಅಂದ್ರೆ ನಾವು ಎಸ್ಕ್ಯೂಎಲ್ ನ ಯಾಕೆ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಟೇಬಲ್ ನ ಅಥವಾ ಡೇಟಾಬೇಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಕಮಾಂಡ್ ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.